ಇದ್ದಿಲ್ಲ. ಇದೊಂದು ಹೊಸಬರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ನಮ್ಮ MP ಸಾಹೇಬ್ರು ಮತ್ತು ನಮ್ಮ MLA ಸಾಹೇಬ್ರು. ಅವ್ರಿಗೆ ನಮ್ಮ ಎಲ್ಲಾ ಗೌರವಾನ್ವಿತ ಸದಸ್ಯರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಕ್ ಚಲೋ ಕೆಲಸ ಮಾಡ್ಕೊಂಡು ಸರ್, ಇವತ್ತು ಹುನಗುಂದ ತಾಲೂಕಿನ ಅಮ್ಮಿಂಗಡ ನಗರದ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಸನ್ಮಾನ್ಯ ಬೇಬಿ ರಮೇಶ್ ಚೌಹಾಣ್ ಅವರು ಇವತ್ತು ನಮ್ಮ ಮುಂದಿದ್ದಾರೆ. ಸರ್, ಈ ಗೆಲುವಿನ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ ರಾಹುಲ್ ಅವರೇ? ನಮಸ್ಕಾರ. ಹುನಗುಂದ ತಾಲೂಕಿನ ಅಮ್ಮಿಂಗಡ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿ ನಮ್ಮ ತಾಯಿರಾದ ಬೇಬಿ ರಮೇಶ್ ಚೌಹಾಣ್ ಅವರಿಗೆ ಆಯ್ಕೆ ಮಾಡಿದ್ದ ಎಲ್ಲ ಗುರು ಹಿರಿಯರಿಗೆ ಅಭಿನಂದನೆ ಹೇಳ್ಕೊಟ್ಟಿದ್ದೀವಿ. ನಮ್ಮ ಎಲ್ಲ ತಂಡ ಗುರು ಹಿರಿಯರು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಮತ್ತು ಮೂರನೇ ವಾರ್ಡಿನ ಎಲ್ಲ ಊರಿನ ಎಲ್ಲ ಗುರು ಹಿರಿಯರು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಮುಂದೆ ಈ ಅವಕಾಶ ನಮ್ಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿ ನಾವೊಂದು ಒಳ್ಳೆ ಕೆಲಸವನ್ನು ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ನಾವು ಅದನ್ನ ಅನ್ಕೊಂಡಿದ್ವಿ, ಅದು ಮಾಡ್ತೀವಿ ಅಂತ ಹೇಳಿ. ತಾಲೂಕಿನ ಅಮ್ಮಿಂಗಡ ಪಟ್ಟಣ ಪಂಚಾಯತಿ ನೂತನ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿ ನಾನು ಬೇಬಿ ರಮೇಶ್ ಚೌಹಾಣ್. ನಾನು ಇದಕ್ಕೆ ಮುಂಚೆ 5 ವರ್ಷ ಗ್ರಾಮ ಪಂಚಾಯತಿ ಮೆಂಬರ್ ಸದಸ್ಯನಾಗಿದ್ದೆ. ಅಲ್ಲಿ ವರ್ಕ್ನೆಲ್ಲ ಮಾಡ್ಸೀನಿ, ಕೆಲಸ ಒಳ್ಳೆ ಕೆಲಸ ಮಾಡಿಸಿದ್ದೀನಿ. ಮತ್ತು ಇವಾಗ 2 ವರ್ಷ ಆಯಿತು ಪಟ್ಟಣ ಪಂಚಾಯತಿ ಸದಸ್ಯರಾಗಿ ಇದ್ದೀನಿ. ಇವಾಗ 2 ವರ್ಷ ಏನು ಕೆಲಸ ಇಲ್ಲ ಆಡಳಿತ ಏನು ಕೆಲಸ ಬೋಲ್ ಸೌಲಭ್ಯಗಳು ಏನಿತ್ತರ ಎಲ್ಲ ಮಾಡಿಸೀನಿ. ಇನ್ಮೇಲೆ ಎಲ್ಲ ಗುರು ಹಿರಿಯರು ಎಲ್ಲರೂ ನನಗೆ ಒಳ್ಳೆ ಕೆಲಸ ಮಾಡ್ತಾನೆ ಅಂತ ಆಯ್ಕೆ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತು ನಿಮ್ಮ ಮನೆ ಮಗಳಾಗಿ ನಾನು ನಿಂತು ಯಾವುದೇ ಕೆಲಸನಾದರೂ ಮಾಡ್ತೀನಿ. ಎಲ್ಲರೂ ನಮಗೆ ನಿಮ್ದೆಲ್ಲ ಸಹಕಾರ ಇರಲಿ ಮೇಲೆ ಧನ್ಯವಾದ. ಏನಿಲ್ಲ, ಗುರು ಹಿರಿಯರ ಆಶೀರ್ವಾದ, ಸೇವಕರ ಆಶೀರ್ವಾದ, ನಮಗೆ 3ನೇ ವಾರ್ಡ್ ಆಶೀರ್ವಾದ ಮತ್ತು ಎಲ್ಲ ನಮ್ಮ ಅಮ್ಮಿಂಗಡ ಗ್ರಾಮ ಪಂಚಾಯತಿ ಪಟ್ಟಣ ಪಂಚಾಯತಿ ಎಲ್ಲರೂ ನಮ್ಮ ಬೆಂಬಲ ಆಗಿ ಆಯ್ಕೆ ಮಾಡ್ಯಾರ. ನಮ್ಮ ಹೆಣ್ಮಕ್ಳಿಗೂ ನಮ್ಮ ಪಟ್ಟಣ ಪಂಚಾಯತಿ ಸದಸ್ಯರಂದ್ರು ಕಾಂಗ್ರೆಸ್ಲಿಂದ ನಾವು 2 ಸಲ ಇದ್ದರು ಕಾಂಗ್ರೆಸ್ಲಿಂದ ಬಂದೆವು. ಈಗ ನಮ್ಮ ಬೆಂಬಲ ಅಂದ್ರು BJP ಅವರು ಬೆಂಬಲ ಕೊಟ್ಟಾರ. ಕಾಂಗ್ರೆಸ್ ನಾವು ಮುಂದೆ ಉರಿತೀವಿ ಅಂತ ಕಾಯಿಸಿ ನಮ್ಮ ನಮಸ್ಕಾರ. ಈ ಅಮ್ಮನಗಡ ಪಟ್ಟಣದಲ್ಲಿ ನೂತನವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂತ ನಿಮ್ಮ ಹೆಸರು ಹೇಳಿ? ಶ್ರೀ ಶ್ರೀನಾಥ್ ಹನಿಗಿ. ಈ ಅಮ್ಮನಗಡದ ಪಟ್ಟಣದ ಅಭಿವೃದ್ಧಿಗಾಗಿ ನಾನು ಶ್ರಮ ವಹಿಸ್ತೀನಿ. ಇದು ನನಗೊಂದು ದೊಡ್ಡ ಅಪರೂಪದ ಒಂದು ಕ್ಷಣ ಆಗೈತಿ. ಎಂದು ನಮ್ಮ ವಾರ್ಡ್ನೊಳಗ ಅಧ್ಯಕ್ಷ ಉಪಾಧ್ಯಕ್ಷ ಸೀಟ್ ಆಗಿಲ್ಲ. ಈಗ ನಾವು 6ನೇ ವಾರ್ಡ್ನೊಳಗ ಇದೇ ಫಸ್ಟ್ ಟೈಮ್ ನಮ್ಗೆ ಉಪಾಧ್ಯಕ್ಷ ಸೀಟ್ ಸಿಕ್ಕಿದೆ. ನಾವು ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತೀವಂತ ನಾನು ಈ ಮೂಲಕ ಎಲ್ಲರಿಗೂ ತಿಳಿಸಕ್ಕೆ ಇಷ್ಟಪಡ್ತೀನಿ. ಈಗ 2 ವರ್ಷ ನೀವು ಸದಸ್ಯರಾಗಿ ಕೆಲಸ ಮಾಡಿರ ಆಲ್ರೆಡಿ. ಇಲ್ಲಿವರೆಗೂ ಆಡಳಿತ ಮಂಡಳಿ ಇದ್ದಿದ್ದಿಲ್ಲ. ಇನ್ನು 5 ವರ್ಷ ಮತ್ತೆ ಅವಕಾಶ ಸಿಕ್ಕಿದೆ. ಏನ್ ಯಾವ ತರ ಖುಷಿ ವ್ಯಕ್ತಪಡಿಸ್ತಾರೆ ಮೇಡಮ್? ಖುಷಿ ಅಂದ್ರೆ ತುಂಬಾನೇ ಖುಷಿ ಆಗ್ತದೆ. ಇದು ನಮ್ಮ ಸರ್ವ ಸದಸ್ಯರಿಂದ ಕೆಲಸ ಆಗಿದ್ದು. ನಮ್ಮ ಬಿಜೆಪಿ ಪಕ್ಷ ಅಂದ್ರೆ ಒಂದು ದೊಡ್ಡ MP ಮತ್ತ ನಮ್ಮ MLA ಎಲ್ಲರೂ ನಮ್ಗೆ ದೊಡ್ಡ ಸಪೋರ್ಟ್ ಅನ್ನ ಕೊಟ್ರು ಇವರು. ಈಗ ಎಂತ ಕಾಂಗ್ರೆಸ್ ಪಾರ್ಟಿ ಇದ್ರು ನಮ್ದೇ ಮೆಜಾರಿಟಿ ಬಂದು ನಮ್ದೇ ಆಗಿದ್ದು ಒಂದು ಹೆಮ್ಮೆ ತರುವಂತ ವಿಷಯ ಆಗಿದೆ. ಇದು ಈ ಸಂದರ್ಭದಲ್ಲಿ ಎಲ್ಲರಿಗೂ ಏನು ಅಭಿನಂದನೆ, ಯಾವ ತರ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ? ಈಗ ಎಲ್ಲರಿಗೂ ನನಗೆ ಈಗ ಅಲ್ಲಿ ಕೈ ಎತ್ತದಂತ ಎಲ್ಲ ಸರ್ವ ಸದಸ್ಯರಿಗೂ ನನ್ಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ರೀ. ಅವ್ರಿಗೆಲ್ಲ ಪಕ್ಷದ ಎಲ್ಲಾ ವರಿಷ್ಠರಿಗೆ, ಶಾಸಕರಿಗೆ ಹಾಗೂ ಎಲ್ಲಾ ನಮ್ಮ ಒಟ್ಟು ಟೀಮ್ ಅಂತ ಅಂತೀವಲ್ಲ ಅವ್ರಿಗೋಷ್ಟ್ರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ. ಹುನಗುಂದ ತಾಲೂಕಿನ ಅಮ್ಮಿನಗಡ ಪಟ್ಟಣ ಪಂಚಾಯತಿಯ ನೂತನ ಅಧ್ಯಕ್ಷರಾಗಿ ಇಂದು ಆಯ್ಕೆಯಾದಂಥ ನಮ್ಮ ಸಹೋದರಿ ಶ್ರೀಮತಿ ಬೇಬಿ ರಮೇಶ್ ಚೌಹಾಣ್ ಇವರು ಎಲ್ಲರ ಸಹಮತದಿಂದ, ಎಲ್ಲ ಪಟ್ಟಣ ಪಂಚಾಯತಿಯ ಸದಸ್ಯರ ಸಹಮತದಿಂದ ಆಯ್ಕೆಯಾಗಿರುತ್ತಾರೆ. ಇವರು ನಮ್ಮ ಈ ಪಟ್ಟಣ ಪಂಚಾಯತಿಯ ಸಮಗ್ರ ಅಭಿವೃದ್ಧಿಗಾಗಿ ತಮ್ಮ ಶಕ್ತಿ ಮೀರಿ ಕೆಲಸ ಮಾಡುತ್ತಾರೆಂದು ನಾನು ಆಶಿಸಿದ್ದೇನೆ. ಇವರು ಈ ಪಟ್ಟಣ ಪಂಚಾಯತಿಯ ಸಮಗ್ರ ಅಭಿವೃದ್ಧಿಗಾಗಿ ಕೆಲಸ ನಿರ್ವಹಿಸುತ್ತಾರೆ ಅಂತ ಅಂತ ಹಾರೈಸುತ್ತೇನೆ. ನಮ್ಮ ಸಹೋದರಿ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಆಗಲು ಸಹಕರಿಸಿದಂತ ಎಲ್ಲ ಮಹನೀಯರಿಗೆ, ಬಂಜಾರ ಸಮಾಜದ ಪ್ರಮುಖರಿಗೆ ಹಾಗೂ ಅಮ್ಮಿಂಗಡ ಪಟ್ಟಣದ ಪ್ರಮುಖ ಗಣ್ಯರಿಗೆ
ಹಾಗೂ ಪರೋಕ್ಷವಾಗಿ ಅಪರೋಕ್ಷವಾಗಿ ಹಿಂದೆ ಸಹಾಯ ನೀಡಿದಂತ ಎಲ್ಲ ಮಹನೀಯರಿಗೂ ನಾನು ಹತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹುಣಗುಂದ ತಾಲೂಕಿನ ಅಮೀನ್ಗಢ ಪಟ್ಟಣ ಪಂಚಾಯತಿ ನೂತನವಾಗಿ ಅಧ್ಯಕ್ಷರಾದಂತಹ ನಮ್ಮ ಚಿಕ್ಕಮ್ಮನಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇವಾಗ ನಮ್ಮ ಚಿಕ್ಕಮ್ಮರು ಆದಂತಹ ಕಳೆದ ಗ್ರಾಮ ಪಂಚಾಯತಿ ಅವಧಿ, ಮುಂಚೆ ಇದು ಪಟ್ಟಣ ಪಂಚಾಯತಿ ಇರಲಿಲ್ಲ, ಮುಂಚೆ ಗ್ರಾಮ ಪಂಚಾಯತಿ ಇತ್ತು. ಅಮೀನ್ಗಢ ಅನ್ನುವಂಥದ್ದು ಒಂದು ಗ್ರಾಮ ಪಂಚಾಯತಿ ಇತ್ತು. 2 ಅವಧಿಗೆ ಅವರು ಆಲ್ರೆಡಿ ಅಧಿಕಾರದಲ್ಲಿದ್ರು. ಅದಕ್ಕೆ ನಮ್ಮ ಚಿಕ್ಕಮ್ಮ ಅವರಿಗೆ ಸಾಕಷ್ಟು ಗ್ರಾಮ ಪಂಚಾಯತಿಯ ಅಥವಾ ಈ ಊರಿನ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ, ಒಳ್ಳೆ ಕಾರ್ಯಗಳನ್ನು ಮಾಡಿದ್ದಾರೆ. ಮತ್ತು ಇವಾಗ ಪಟ್ಟಣ ಪಂಚಾಯತಿ ರಚನೆ ಆಗಿದ್ದು, ಸದರಿ ಪಟ್ಟಣ ಪಂಚಾಯತಿಗೆ ಈಗ ಆಲ್ರೆಡಿ ಚುನಾವಣೆಯಾಗಿ 2 ವರ್ಷಗಳಾಗಿ ಏನು ಈ ಪಟ್ಟಣದ ಹಲವಾರು ಮೂಲಭೂತ ಸೌಕರ್ಯಗಳಿಗೆ ನೆರವನ್ನು ಕೊಟ್ಟಿದ್ದಾರೆ. ಎಲ್ಲ ಈ ವಾರ್ಡಿನ ಸಮಸ್ಯೆ ಆಗಿರ್ಬೋದು, ಎಲ್ಲರೂ ಬಂದು ಮನೆ ಹತ್ರ ಬಂದಾಗ ಎಲ್ಲರ ಸಮಸ್ಯೆಗಳನ್ನ ಆಲಿಸಿ ಆ ಸಮಸ್ಯೆಗೆ ಪರಿಹಾರನ ಕೊಟ್ಟಿದ್ದಾರೆ. ಇವಾಗ ಏನ್ ನಮ್ಮ ಚಿಕ್ಕಮ್ಮವರು ಏನು ಅಧ್ಯಕ್ಷರಾಗಿದ್ದಾರಲ್ಲ, ಇವರ ಅಧಿಕಾರಾವಧಿಯಲ್ಲಿ ಟೋಟಲ್ ಈ ಅಮೀನ್ಗಢ ಊರಿನ ಮನೆ ಮಗಳಾಗಿ ಎಲ್ಲರಿಗೆ ಸಹಕಾರ ಕೊಡ್ತಾರೆ, ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ. ಮತ್ತ ನಮ್ಮ ಕುಟುಂಬದ ಪರವಾಗಿ ಈ ಅಧ್ಯಕ್ಷ ಮಾಡ್ಲಿಕ್ಕೆ ಏನ ಪರೋಕ್ಷವಾಗಿ ಅಪರೋಕ್ಷವಾಗಿ ಹುಣಗುಂದ ತಾಲೂಕಿನ ಅಮೀನ್ಗಢ ನಗರದ ಪಟ್ಟಣ ಪಂಚಾಯತಿ ನೂತನ ಅಧ್ಯಕ್ಷರಾಗಿ ನಾನು ಬೇಬಿ ರಮೇಶ್ ಚವ್ಹಾಣನ್ನು ಆಯ್ಕೆ ಮಾಡಿದ್ದಾರೆ. ಅವರು ಎಲ್ಲ ಗುರು ಹಿರಿಯರು ಎಲ್ಲ ನನಗೆ ಸಹಕಾರ ಕೊಟ್ಟದಕ್ಕೆ ಅವರೆಲ್ಲ ಹೃತ್ಪೂರ್ವಕ ವಂದನೆಗಳು. ನಗರದ ಸಮಗ್ರ ಅಭಿವೃದ್ಧಿಗೆ ನಾನು ಮನೆ ಮಗಳಾಗಿ ಕೆಲಸ ಮಾಡುತ್ತೇನೆ. ನಿಮ್ಮೆಲ್ಲರಿಗೆ ನನ್ನ ಸಹಕಾರ ಇರಲಿ, ಎಲ್ಲರ ಆಶೀರ್ವಾದ ಇರಲಿ. ಧನ್ಯವಾದಗಳು.